ಹಾಯ್ ಎಲ್ರು ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ಟು ಶಿವ ಸ್ಟೋರೀಸ್. ಸಾರಿ, ಸ್ವಲ್ಪ ಎದಕ್ಕಾರ ವಿಡಿಯೋ ಮಾಡ್ಲಕ್ಕ ಆ ಕಡೆ ಈ ಕಡೆ ಇನ್ಕನ್ವೀನಿಯನ್ಸ್ ಆಗತ್ತೆ ಡ್ಯೂ ಟು ವರ್ಕ್ ಬೇಜಾರ. ಓಕೆ, ಬ್ಯಾಕ್ ಟು ದ ಟಾಪಿಕ್. ಇವತ್ತು ಹೇಳ್ತೀನಿ, ಕ್ರಿಕೆಟ್ ಪ್ರೇಮಿಗಳು ಹಬ್ಬ ಅಂದ್ರೆ ಹಬ್ಬ. ಯಾವ್ದು ನೋಡ್ಬೇಕು, ಯಾವ್ದು ಬಿಡಬೇಕು ಅನ್ನೋದು ಶಾಕ್ ಆಗ್ಬೇಕು. ಇದಕ್ಕಾರ ಇವತ್ತು ಟೋಟಲ್ 2 ಮ್ಯಾಚ್ ಅದಾವ. ಏನಪ್ಪಾ ಅಂದ್ರೆ ಒಂದು ವುಮೆನ್ಸ್ ಅವ್ರದ್ದು ವರ್ಲ್ಡ್ ಕಪ್, ಇಂಡಿಯಾ ಫೈನಲ್ ವರ್ಲ್ಡ್ ಕಪ್ ಅದ. ಇನ್ನೊಂದು ಕಡೆ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಥರ್ಡ್ T20. ಇವತ್ತಿನ ವಿಡಿಯೋದಾಗ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಥರ್ಡ್ T20 ಬಗ್ಗೆ ನೋಡ್ಕೊಂಡು, ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಥರ್ಡ್ T20. ಆಲ್ರೆಡಿ ಸೀರೀಸ್ ಒಳಗ ಆಸ್ಟ್ರೇಲಿಯಾ ಲೀಡ್ ತಗೊಂಡೈತಿ, ಹೆವಿ ಏನ್ ಲೀಡ್ ತಗೊಂಡಿಲ್ಲ. ಒಟ್ಟ ಒಂದ್ ಮ್ಯಾಚ್ ಕ್ಯಾನ್ಸಲ್ ಆಯ್ತು, 2ನೇ ಮ್ಯಾಚ್ ಗೆದ್ರು. ಓಕೆ, ಒಟ್ಟ ಸೀರೀಸ್ ನ ಐತಿ 1-0 ಲೀಡ್ ತಗೊಂಡೈತಿ. ಅಟ್ಟ ಹೆವಿ ಲೀಡ್ ಏನ್ ಅಲ್ಲ, ನಮ್ಮ ಇಂಡಿಯಾ ಟೀಮ್ ಆರಾಮಾಗಿ ಕಮ್ಬ್ಯಾಕ್ ಮಾಡತಿ. ಹಾ, ಆರಾಮ್ ಕಮ್ಬ್ಯಾಕ್ ಮಾಡತ್ತೆ ನಮ್ಮ ಟೀಮ್ ಇಂಡಿಯಾ. ಓಕೆ, ಇವತ್ತಿನ ಮ್ಯಾಚ್ ಇದು ನಡೀತಿದ್ದು ಹೋಬರ್ಟ್ ಓವಲ್ ಸ್ಟೇಡಿಯಂ ನಡೀಲತ್ತೆ. ಇದು ಆಸ್ಟ್ರೇಲಿಯಾ ಸ್ಟೇಡಿಯಂ, ಆಸ್ಟ್ರೇಲಿಯಾದಾಗ ಯಾವ ಸ್ಟೇಡಿಯಂ ಬರ್ತಾವ ಎಲ್ಲ ಮಸ್ತ್ ಸ್ಟೇಡಿಯಂ, ಮೋಸ್ಟ್ ಐಕಾನಿಕ್ ಸ್ಟೇಡಿಯಂ ಇರ್ತಾವ. ಇದು ಆಸ್ಟ್ರೇಲಿಯಾದಾಗ ಮೋಸ್ಟ್ ಐಕಾನಿಕ್ ಸ್ಟೇಡಿಯಂ ಹೋಬರ್ಟ್ ಓವಲ್ ಸ್ಟೇಡಿಯಂ. ಈ ಪಿಚ್ ನಾಗ ಏನೈತಿ, ಈ ಪಿಚ್ ನಾಗ ಇರೋ ಮಂತ್ರ ಪೇಸ್ ವಿನ್ ಅಂದ್ರೆ ಇದ್ಲೆ ಫಾಸ್ಟ್ ಬೌಲರ್ಸ್ ಗಳು ಹೆಚ್ಚ ಹಾಕೋಬೇಕು. ಈ ಪಿಚ್ ನಾಗ ಫಾಸ್ಟ್ ಬೌಲರ್ಸ್ ಗಳು ನಿಮ್ ಟೀಮಿಗೆ ಹೆಲ್ಪ್ ಆಗ್ಯಾಕಾರ. ಇದಕ್ಕರ ಇದು ಫಾಸ್ಟ್ ಬೌನ್ಸಿ ಅಂಡ್ ಸ್ವಿಂಗಿಂಗ್ ಪಿಚ್ ಐತಿ. ಪಕ್ಕ ಇಲ್ಲಿ ಪೇಸ್ ಬೌನ್ಸ್ ಹೆಚ್ಚಿಗಿರೋ ಕಾರಣ ನಿಮ್ ಟೀಮ್ ಎಷ್ಟು ಪ್ರೀಮಿಯಂ ಫಾಸ್ಟ್ ಬೌಲರ್ಸ್ ಇರ್ತಾರ ಅಷ್ಟು ನಿಮ್ ಟೀಮಿಗೆ ಹೆಲ್ಪ್. ನಮ್ ಇಂಡಿಯಾ ಟೀಮ್ ನಾಗ ಏನು ಮಾಡ್ಲಕ್ ಬರಲ್ಲ. ಇದಕ್ಕರ ಅಲ್ಲಿ ಹರ್ಷಿಪ್ ಸಿಂಗ್ ಅವರು ಇಲ್ಲ. ಇದಕ್ಕರ ಈ ಪಿಚ್ ನಾಗ ಮೇನ್ ಸ್ವಿಂಗ್ ಪೇಸ್ ಬೌನ್ಸ್ ಮಾಡಬೇಕು. ಆದ್ರೆ ನಮ್ ಟೀಮ್ ನವರು ಹರ್ಷಿಪ್ ಸಿಂಗ್ ಅವ್ರು ನೋಡ್ಲತ್ತಿಲ್ಲ, ಏನ್ ಮಾಡ್ತಾರ ಗೊತ್ತಿಲ್ಲ ಇವತ್ತಿನ ಮ್ಯಾಚ್ ನಾಗ. ಓಕೆ, ಈ ಪಿಚ್ಚಿನ ಕಡೆ ಬಂದ್ರೆ ಇದು ಪಕ್ಕ ಪೇಸಿಗೆ ಹೆಲ್ಪ್ ಕೊಡೋ ಪಿಚ್ ಐತಿ. ಇನ್ನೊಂದು ಇಲ್ಲಿ ಅಂದ್ರೆ ಟಾಸ್ ಗೆದ್ರೆ ಸೀದಾ ಬ್ಯಾಟ್ಸ್ಮನ್, ಟಾಸ್ ಗೆದ್ದ ಕ್ಯಾಪ್ಟನ್ ಸೀದಾ ಇಲ್ಲಿ ಮತ್ತೆ ಚೇಜಿಂಗ್ ಅಲ್ಲ, ಫಸ್ಟ್ ಬ್ಯಾಟಿಂಗ್ ಅನ್ನೋ ಚಾನ್ಸಸ್ ಬಾಳ ಐತಿ. ಅದಕ್ಕೆ ಇಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡಿ ಗೆದ್ದವ್ರ ಪರ್ಸೆಂಟೇಜ್ 57% ಐತಿ. ಮತ್ತೆ ಸೆಕೆಂಡ್ ಆಡಿ ಗೆದ್ದವ್ರದ್ದು ಏನೈತಿ ಓನ್ಲಿ 39-37 ಏನ್ ಇಷ್ಟ ಐತಿ. ನನಗ್ ಪಕ್ಕ ಗಣಿತ ಬರಲ್ಲ, ಓಕೆ ಅಡ್ಜಸ್ಟ್ ಕರೆಕ್ಟ್. ಅಟ್ ಐತಿ 47 ಐತಿ ಸೆಕೆಂಡ್ ಬ್ಯಾಟಿಂಗ್ ಮಾಡಿದ್ರು. ಸೊ ಅದಕ್ಕೆ ಐತಿ ಫಸ್ಟ್ ಟಾಸ್ ಇದ್ದ ಟೀಮ್ ಐತಿ ಫಸ್ಟ್ ಬ್ಯಾಟಿಂಗ್ ಮಾಡ್ಲಕ್ ನೋಡ್ತೈತಿ. ಈ ಪಿಚ್ ನಾಗ ಇಲ್ಲಿ ಫಸ್ಟ್ ಇನ್ನಿಂಗ್ಸ್ ಅವರೇಜ್ ಸ್ಕೋರ್ ಬಂದ 154 ಐತಿ. ಸೆಕೆಂಡ್ ಇನ್ನಿಂಗ್ಸ್ ಅವರೇಜ್ ಸ್ಕೋರ್ 144 ಐತಿ. ಮತ್ ಹೈಯೆಸ್ಟ್ ಚೇಸ್ ಆಗಿದ್ ಸ್ಕೋರ್ 184 ಹೈಯೆಸ್ಟ್ ರನ್ ಹೊಡಿದ್ 18 ರನ್ ಈ ಪಿಚ್ ನಾಗ. ಪಿಚ್ ರಿಪೋರ್ಟ್ ಫುಲ್ ಓದ್ಕೊಂಡ್ ಬಂದಿನಿ ಇವತ್ತಿನ ವಿಡಿಯೋ, ಅದಕ್ಕೆ ಫುಲ್ ಇದೆ. ಇನ್ನ ಮೂರನೇ ಟಾಪಿಕ್ ಯಾವ್ದಾದ್ರು ವೆದರ್ ಬಗ್ಗೆ. ಆಸ್ಟ್ರೇಲಿಯಾ ವೆದರ್ ಬಗ್ಗೆ ನಮಗೂ ಪ್ರಿಡಿಕ್ಟ್ ಮಾಡ್ಲಕ್ ಅವತ್ತು ಒಂದ್ ಮ್ಯಾಚ್ ಮಳಿ ಬರ್ತದೆ, ಒಂದ್ ಮ್ಯಾಚ್ ಮಳಿ ಇಲ್ಲ. ಮಳಿ ಬಗ್ಗೆ ಇದ್ರು ನಮಗೂ ಪಕ್ಕ ಗೊತ್ತಿಲ್ಲ, ಅಂದ್ರೆ ಗೊತ್ತಿಲ್ಲ ಚೆಕ್ ಮಾಡಿಲ್ಲ. ಓಕೆ, ನಾನು 4ನೇದು ಏನಂದ್ರೆ ಗೊತ್ತೈತೈತಿ. ನಮ್ 4ನೇ ವಿಡಿಯೋದಾಗ 4ನೇ ಟಾಪಿಕ್ ಏನಂದ್ರೆ ನಮ್ ಟೀಮ್ ಇಂಡಿಯಾ ಪ್ಲೇಯಿಂಗ್ ಇಲೆವೆನ್ ಅನಾಲಿಸಿಸ್. ಅಂದ್ರೆ ಇವತ್ತು ಯಾವ್ದು ಟೀಮ್ ಪ್ಲೇಯಿಂಗ್ ಇಲೆವೆನ್ ಆಡಬಹುದು ಅಂತೇಳಿ ನನ್ನ ಪ್ರಕಾರ ನಾನಂತೂ ಇದ್ನಾಗ ಈ ಟೀಮ್ ನಾಗ 1-2 ಚೇಂಜ್ ಮಾಡೇ ಬರ್ತದೆ. ಫಸ್ಟ್ ಬಾಲಿಂಗ್ ವಿಭಾಗದ ಮೇನ್ ಮೋಸ್ಟ್ ಚೇಂಜ್ ಹೇಳ್ತೀನಿ. ನೀವು ಅನ್ಬೋದು ಕರೆ ಹರ್ಷಿತ್ ರಾಣಾ ಮಂಡಿ ಮ್ಯಾಚ್ ಆಡಿದ್ರು ಹಂಗ ಹಿಂಗೈತೆ. ನಮ್ಗೆ ಬೇಕಾಗಿದ್ದು ಟೀಮ್ ನಾಗ ಹಿಂದ್ ಇದು ಏನಂದ್ರೆ ಪವರ್ ಪ್ಲೇ ವಿಕೆಟ್ ತೆಗಿ ಬೌಲರ್ಸ್ ಹೋಗ್ಬೇಕು. ಅದಕ್ಕೆ ಏನಿನ ಹರ್ಷಿತ್ ರಾಣಾ ಅವ್ರು ಸೀದಾ ತೆಗೆದ ಹರ್ಷಿಪ್ ಸಿಂಗ್ ಅವ್ರು ತಂದ ಟೀಮ್ ನಾಗ ಕುಣಿಸ್ತೀನಿ. ಅದಕ್ಕಾರ ಅಂತ ಬೌಲರ್ಗಳು ಹರ್ಷಿಪ್ ಸಿಂಗ್ ಪವರ್ ಪ್ಲೇ ನಿಮ್ಗೆ ಎನಿ ಟೈಮ್ ಪವರ್ ಪ್ಲೇ ಬಂದ್ ವಿಕೆಟ್ ತೆಗೆದು ಕೊಡ್ತಾರೆ. ಅದು ಸ್ಟಾರ್ಟಿಂಗ್ 1-4 ಓವರ್ ಒಳಗೆ ವಿಕೆಟ್ ತೆಗೆದು ಕೊಡ್ತಾರೆ. ಅಂತ ಬೌಲರ್ ಸಿಗ್ತಾರೆ ನಮ್ಗೆ. ಅದಕ್ಕೆ ಹರ್ಷಿಪ್ ಸಿಂಗ್ ಅವ್ರು ಹಾಕೋತೀನಿ. ನೆಕ್ಸ್ಟ್ ಇನ್ನೊಂದು ಚೇಂಜ್ ಅಂದ್ರೆ ಯಾವ್ದೇ ಚೇಂಜ್ ನೋಡಂಗಿಲ್ಲ ನನ್ನ ಪ್ರಕಾರ ಇದೇ ಇರುತ್ತೆ. ಆದ್ರೂ ಯಾಕೋ ಪ್ಯೂರ್ ಫೇಲ್ ಆಗತ್ತಾರ, ಗಿಲ್ ಯಾಕೋ ಫೇಲ್ ಆಗತ್ತಾರ. ಸೊ ಯಾಕೋ ಜೈಸ್ವಾಲ್ ಇದ್ರೆ ಚಲೋ ಕಿತ್ಕರ ಅದನ್ನ ನಮ್ಮ ಇಂಡಿಯಾ ಟೀಮ್ ಮಾಡಂಗಿಲ್ಲ, ನಿಮ್ಗೆ ಗೊತ್ತೈತಿ. ಓಕೆ, ಇವತ್ತಿನ ಪ್ಲೇಯಿಂಗ್ ಇಲೆವೆನ್ ಹೇಳ್ಕೊ ತಗೋಣ. ಅಂದ್ರೆ ಇದು ಆಡಬಹುದು ಪ್ರಾಬಬಲ್ ಪ್ಲೇಯಿಂಗ್ ಇಲೆವೆನ್. ಓಕೆ, ಪ್ರಾಬಬಲ್ ಪ್ಲೇಯಿಂಗ್ ಇಲೆವೆನ್ ಹೆಂಗಿರುತ್ತೆ ಇಂಡಿಯಾ ಟೀಮ್ ಅಂದ್ರೆ ಫಸ್ಟ್ ಓಪನಿಂಗ್ ಅಭಿಷೇಕ್ ಶರ್ಮಾ ನೆಕ್ಸ್ಟ್ ಲೆವೆಲ್ ಆಡ್ತಾರೋ ಅವ್ರ ಗಿಲ್ಲ. 3ನೇ ನಂಬರ್ದಾಗೆ ಸೂರ್ಯಕುಮಾರ್ ಯಾದವ್, 4ನೇ ನಂಬರ್ ತಿಲಕ್ ವರ್ಮಾ, 5ಕ್ಕೆ ಸಂಜು ಸ್ಯಾಮ್ಸನ್, 6ಕ್ಕೆ ಶಿವಮ್ ದುಬೆ, 7ಕ್ಕೆ ಅಕ್ಷಯ್ ಪಟೇಲ್, 8ಕ್ಕೆ ಕುಲ್ದೀಪ್ ಯಾದವ್, 9ಕ್ಕೆ ಮೊಹಮ್ಮದ್ 9ಕ್ಕೆ ಜಸ್ಪ್ರೀತ್ ಬುಮ್ರಾ, 10ಕ್ಕೆ ಏನೈತಿ ಹರ್ಷಿಪ್ ಸಿಂಗ್, 11 ಹೆಸರು ಮರ್ತದ, 11 ಯಾರಕ್ಕಾರ್ತ ನೀವು ವಿಡಿಯೋ ತಗೋ ಕಾಮೆಂಟ್ ಮಾಡಿ. ವರುಣ್ ಚಕ್ರವರ್ತಿ 11ನೇದವರು. ಸೊ ಇದು ನಮ್ಮ ಟೀಮ್ ಇಂಡಿಯಾ ಇವತ್ತು ಪ್ರಾಬಬಲ್ ಅದು ಪ್ಲೇಯಿಂಗ್ ಇಲೆವೆನ್. ಈ ಪ್ರಾಬಬಲ್ ಪ್ಲೇಯಿಂಗ್ ಇಲೆವೆನ್ ನಿಮಗೆ ಹೆಂಗ ಅನ್ಸುತ್ತೆ ವಿಡಿಯೋ ತಗೋ ಕಾಮೆಂಟ್ ಮಾಡಿ. ಸೊ ಈ ಮ್ಯಾಚ್ ಪ್ರಿಡಿಕ್ಷನ್ ಪ್ರಿಡಿಕ್ಷನ್ ಹ್ಯಾಂಗಿಲ್ಲ ಗುರು, ನಾ ಹೇಳಿದ ಪ್ರಿಡಿಕ್ಷನ್ ಎಲ್ಲ ಡಬಲ್ ಆಯ್ತು. ಸೊ ಅದಕ್ಕೆ ಇವತ್ತು ಉಲ್ಟಾ ಆಸ್ಟ್ರೇಲಿಯಾದವ್ರು ಗೆಲ್ತಾರೆ ಇವತ್ತು ಪ್ರಿಡಿಕ್ಷನ್. ಓಕೆ, ನೋಡಿ ಹಿಂಗೆ ಬರ್ಕಾಕೈತೆ ಅಂತ ಚೆಕ್ ಮಾಡಿ. ಸೊ ಅಷ್ಟೇ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ವಿಡಿಯೋ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು. ಸೊ ಮತ್ತೆ ಎಲ್ರಿಗೂ ನಮಸ್ಕಾರ.